Hello, welcome back to my YouTube channel. Today we discuss about fundamental of electrical and electronics engineering. Subject ಬಗ್ಗೆ ಮಾತಾಡೋಣ. What is the fundamental of electrical and electronics engineering? This subject common to all diploma first year students. Some branch coming from first semester, some branch coming from second semester. So ಇದು common subject from all branch because first to know that electrical fundamentals, what is the fundamentals ಎಲ್ಲರಿಗೂ ಗೊತ್ತಿರಬೇಕು. So because you are technical student, so technical student ಆಗಿರೋದ್ರಿಂದ knowledge of fundamentals, that purpose they are required for all branch for common subject fundamentals of electrical and electronics engineering. There are 13 weeks subject, 13 ವೀಕ್ ಸಬ್ಜೆಕ್ಟ್ ಇರುತ್ತೆ. ಸೊ ಇದರಲ್ಲಿ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ 3 hours ಥಿಯರಿ ಇರುತ್ತೆ ವೀಕ್ಲಿ ಆ್ಯಂಡ್ ಪ್ರಾಕ್ಟಿಕಲ್ 4 hours ಪ್ರಾಕ್ಟಿಕಲ್ ಇರುತ್ತೆ. ಸೊ ನಾನು ಥಿಯರಿಟಿಕಲಿ ಏನು ಬರುತ್ತೆ ಮತ್ತು ಪ್ರಾಕ್ಟಿಕಲ್ ಏನು ಬರುತ್ತೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿತ್ ನಿಮಗೆ ಎಕ್ಸಾಮ್ಗೆ ಯಾವುದಾದ್ರು ಎಕ್ಸ್ಪೆರಿಮೆಂಟ್ಗಳು ಬರುತ್ತೆ, ಏನು ರೆಡಿ ಆಗಬೇಕು ಅದು ಕೂಡ ವಿಡಿಯೋ ಮಾಡಾಕ್ತೀನಿ. ವಿತ್ ನೋಟ್ಸು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್. ಸೊ ನಿಮ್ಗೆ ಏನಾರು ಡೌಟ್ ಇದ್ದರೆ ರಿಪ್ಲೈ ಕೊಡಿ, ನಾನು ಅದಕ್ಕೆ ಆನ್ಸರ್ ಮಾಡಿ ನಿಮಗೆ ಕೊಡ್ತೀನಿ. ಸೊ ಏನೇನು ಫಸ್ಟ್ ಅಂದರೆ ಎಕ್ಸಾಮಿಗೆ ಫಸ್ಟ್ ಇಂಟರ್ನಲ್ಸಿಗೆ ಯಾವುದಾದ್ರು ಎಕ್ಸ್ಪೆರಿಮೆಂಟ್ ಬರುತ್ತೆ, ಹಾಗೆ ಥಿಯರಿ ಏನು ಓದಬೇಕು, ಮತ್ತು ಸೆಕೆಂಡ್ ಇಂಟರ್ನಲ್ಸ್ಗೆ ಆಗಿರ್ಬೋದು, ಥರ್ಡು ಮತ್ತು ಫೋರ್ತು ಆ್ಯಕ್ಟಿವಿಟಿ. ಸೊ ಆಲ್ ಆರ್ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ, ಫಸ್ಟ್ ವೀಕಲ್ಲಿ ವೀಕ್ 1 ಎಲೆಕ್ಟ್ರಿಕಲ್ ಸೇಫ್ಟಿ. ಫಸ್ಟ್ ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ದಿಸ್ ಥಿಯರಿಲಿ ಏನೇನು ಇದೆ ಪಾರ್ಟ್, ಮೀನಿಂಗ್ ಆಫ್ ಎಲೆಕ್ಟ್ರಿಕಲ್ ಸೇಫ್ಟಿ, ಎಲೆಕ್ಟ್ರಿಕಲ್ ಹಜಾರ್ಡ್ಸ್, ಸೇಫ್ಟಿ ಪ್ರಿಕಾಷನ್ ಅಟ್ ವರ್ಕ್ ಪ್ಲೇಸ್, ಎಲೆಕ್ಟ್ರಿಷನ್ causes and effect, electrical fire causes, types of fire extinguishers. So fire extinguishers ಎಷ್ಟು ಟೈಪ್ಸ್ ಇದೆ. ಸೊ ಪ್ರಾಕ್ಟಿಕಲಿ ಡೆಮೋನ್ಸ್ಟ್ರೇಷನ್ ಆಫ್ PPE, safe method for to free a person from electric shock, identification of fire extinguishers, safety do and do not in lab. ಸೊ ಇಷ್ಟು ಕೂಡ ಈ ವೀಕಲ್ಲಿ ಕವರ್ ಆಗುತ್ತದೆ. Meaning of electrical safety. Explanation. Electrical safety means following rules and precautions. ಸೊ ಏನಪ್ಪ ಅಂದ್ರೆ ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ, ಪ್ರಿಕಾಷನ್ಸನ್ನು ತೊಗೊಂಡು ಟು ಪ್ರೊಟೆಕ್ಟ್ ಪೀಪಲ್. ಸೊ ನಮ್ಮ ಪೀಪಲ್ನು ಕೂಡ ಪ್ರೊಟೆಕ್ಟ್ ಮಾಡೋಕ್ಕೆ, ಆ್ಯಂಡ್ ಎಕ್ವಿಪ್ಮೆಂಟ್ ಆ್ಯಂಡ್ ಬಿಲ್ಡಿಂಗ್ ಫ್ರಮ್ ಡೇಂಜರಸ್ ಕಾಸಸ್ಡ್ ಬೈ ಎಲೆಕ್ಟ್ರಿಸಿಟಿ. ಸೊ ಏನಾದರೂ ಡೇಂಜರಸ್ ಆಗೋ ಮುಂಚೆಗೆ, ಫಾರ್ ಎಕ್ಸಾಂಪಲ್ ಯು ನೋ ದಟ್ ಎಲೆಕ್ಟ್ರಿಕಲ್ ಶಾಕ್ ಹೊಡೆಯುತ್ತೆ. ಸೊ ಅದಕ್ಕೆಲ್ಲ ನಾವು ಏನು ಮಾಡಬೇಕು, ಕರೆಕ್ಟ್ ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ, ಆ್ಯಂಡ್ ಸೇಫ್ಟಿ ಪ್ರಿಕಾಷನ್ನ ತೊಗೋಬೇಕಾಗತ್ತೆ ಟು ಪ್ರೊಟೆಕ್ಟ್ ಪೀಪಲ್. ಸೊ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಮತ್ತು ಎಕ್ವಿಪ್ಮೆಂಟ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಫ್ರಮ್ ಡೇಂಜರಸ್ ಕಾಸಸ್ ಬೈ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿಯಿಂದ ಡೇಂಜರಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸೇಫ್ಟಿನ ಫಸ್ಟ್ ಏನೇನು ಸೇಫ್ಟಿ ಬರುತ್ತೆ. ಎಲೆಕ್ಟ್ರಿಸಿಟಿ ಈಸ್ ವೆರಿ ಯೂಸ್ಫುಲ್ ಬಟ್ ನಾಟ್ ಹ್ಯಾಂಡಲ್ಡ್ ಪ್ರಾಪರ್ಲಿ ಇಟ್ ಕಾಸಸ್. ಸೊ ಕರೆಕ್ಟ್ ನಮಗೆ ಎಲೆಕ್ಟ್ರಿಸಿಟಿ ಈಸ್ ಎ ವೆರಿ ಯೂಸ್ಫುಲ್, ಅದು ಕರೆಕ್ಟಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ನಮಗೆ ಎಲೆಕ್ಟ್ರಿಕ್ ಶಾಕ್ ಹೊಡಿಬೋದು, ಬರ್ನ್ಸ್ ಆಗ್ಬೋದು, ಫೈರ್ ಆಗ್ಬೋದು, ಡೆತ್ತೇ ಆಗ್ಬೋದು. ಸೊ ಎಲೆಕ್ಟ್ರಿಕಲ್ ಸೇಫ್ಟಿ ಈಸ್ ನೆಸೆಸರಿ ಫಾರ್ ವರ್ಕಿಂಗ್. ಸೊ ನಾವು ಒಂದು ವರ್ಕ್ ಮಾಡುವಾಗ ಎಲೆಕ್ಟ್ರಿಕಲ್ ಸೇಫ್ಟಿ ಈಸ್ ವೆರಿ ಎಸೆನ್ಷಿಯಲ್. ರಿಪೇರಿಂಗ್ ಯೂಸಿಂಗ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್. ಎಕ್ಸಾಂಪಲ್, ಯೂಸಿಂಗ್ ಇನ್ಸುಲೇಟೆಡ್ ಟೂಲ್ಸ್. ಹೇಗೆಂದರೆ ಇನ್ಸುಲೇಟೆಡ್ ಟೂಲ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಸ್ವಿಚಿಂಗ್ ಆಫ್ ಸಪ್ಲೈ ಬಿಫೋರ್ ವರ್ಕ್ ಮಾಡೋ ಮುಂಚೆಗೆ ಸಪ್ಲೈನ ಆಫ್ ಮಾಡಬೇಕು. ನೆಕ್ಸ್ಟ್ ವೇರಿಂಗ್ PPE. ಸೊ ಏನು PPE ಅಂದರೆ ಪರ್ಸನಲ್ ಪೀಪಲ್ ಪ್ರೊಟೆಕ್ಟಿವ್, ನೋಡಿ ಇದು PPE. ಸೊ ಇದನ್ನು ವೇರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಹಜಾರ್ಡ್ಸ್. ಏನೇನು ಎಲೆಕ್ಟ್ರಿಕಲ್ ಹಜಾರ್ಡ್ಸ್ ಬರ್ಬೋದು ಅಂದರೆ, electrical hazards are dangerous condition where electricity can cause injury or damage. ನಮಗೆ ಶಾಕ್ ಹೊಡಿಬೋದು,
ಸೊ ಸರಿಯಾಗಿ ಪ್ರಾಪರ್ ಆಗಿರಲಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಅಥವಾ ಇನ್ಸುಲೇಷನ್ ಹೋಗಿ ನಾವು ಮುಟ್ಟಿದ್ರೆ ಏನಾಗ್ಬೋದು, ಶಾಕ್ ಹೊಡಿಬೋದು. ಸೊ ಮೇನ್ ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ಹಜಾರ್ಡ್ಸ್: electrical shock when current pass through the human body, burns due to flesh or hot conductors, ಸೊ ಬರ್ನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಎಲೆಕ್ಟ್ರಿಕ್ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ಲೋಸ್, ಎಕ್ವಿಪ್ಮೆಂಟ್ ಡ್ಯಾಮೇಜ್. ಸೊ ಕಾಸಸ್ ಆಫ್ ಎಲೆಕ್ಟ್ರಿಕಲ್ ಹಜಾರ್ಡ್ಸ್. ಸೊ ಯಾವುದರಿಂದ ಆಗುತ್ತಪ್ಪ ಅಂದರೆ ಎಕ್ಸ್ಪ್ಲೋಸ್ ಲೈವ್ ವೈರ್. ಸೊ ಒಂದು ಲೈವ್ ವೈರ್ ಅಂದರೆ ಬೇರ್ ಕಂಡಕ್ಟರ್ ಇರುತ್ತೆ, ಬೇರ್ ಕಂಡಕ್ಟರ್ನ ಟಚ್ ಮಾಡೋದಾಗಿರ್ಬೋದು. ಡ್ಯಾಮೇಜ್ಡ್ ಇನ್ಸುಲೇಷನ್ ಡ್ಯಾಮೇಜ್ ಆಗಿರೋದು. ವೆಟ್ ಹ್ಯಾಂಡ್, ನೀರು ಕೈಯಿಂದ ಮುಟ್ಟೋದು ಅಥವಾ ಮನೆಯಲ್ಲಿ ನೀರು ತುಂಬಿರೋದು, ವೆಟ್ ಫ್ಲೋರ್. ಇಂಪ್ಯೂರ್ ಅರ್ಥಿಂಗ್ ಸರಿ ಇಲ್ಲದೆ ಇರೋದು. ಓವರ್ಲೋಡ್ ಸ್ಯಾಕೆಟ್. ಸೊ ನಾವು ಓವರ್ಲೋಡ್ ಹಾಕೋದು, ಒಂದು ಸ್ಯಾಕೆಟ್ ಮೇಲೆ ಇನ್ನೊಂದು ಸ್ಯಾಕೆಟ್ನ ಚುಚ್ಚಿ ಓವರ್ಲೋಡ್ ಮಾಡೋದು. ಇದು ಕೂಡ ಇಷ್ಟು ಕಂಡೀಷನ್ ನಮಗೆ ಎಲೆಕ್ಟ್ರಿಕಲ್ ಹಜಾರ್ಡ್ಸ್ ಆಗಲಿಕ್ಕೆ ಕಾರಣ ಆಗಿರುತ್ತೆ. ನೆಕ್ಸ್ಟ್, ಸೇಫ್ಟಿ ಪ್ರಿಕಾಷನ್ ಅಟ್ ವರ್ಕ್ ಪ್ಲೇಸ್. ಹಾಗಾದರೆ ಸೇಫ್ಟಿ ಹೇಗೆ ತಗೋಬೇಕು ವರ್ಕ್ ಪ್ಲೇಸಲ್ಲಿ? ಸೇಫ್ಟಿ ಪ್ರಿಕಾಷನ್ ಆರ್ ರೂಲ್ಸ್ ಫಾಲೋಡ್ ಬಿಫೋರ್. ಸೊ ಸಮ್ ರೂಲ್ಸ್ ಇರುತ್ತೆ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ಬೇಕಾದ್ರೆ, ಅದನ್ನು ಫಾಲೋ ಮಾಡಬೇಕಾಗತ್ತೆ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಎಲೆಕ್ಟ್ರಿಕಲ್ ವರ್ಕ್ ಟು ಅವಾಯ್ಡ್ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್. ಸೊ ಸೇಫ್ಟಿ ಪ್ರಿಕಾಷನ್ ಆರ್ ರೂಲ್ಸ್ ಫಾಲೋಡ್ ಬಿಫೋರ್ ಕೂಡ ಫಾಲೋ ಮಾಡಬೇಕಾಗತ್ತೆ, ಡ್ಯೂರಿಂಗ್ ಅಂದರೆ ಕೆಲಸ ಮಾಡೋದು ಫಾಲೋ ಮಾಡಬೇಕಾಗತ್ತೆ, ಆ್ಯಂಡ್ ಆಫ್ಟರ್ ದಿ ಎಲೆಕ್ಟ್ರಿಕಲ್ ವರ್ಕ್ ಟು ಅವಾಯ್ಡ್ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್. ಇಂಪಾರ್ಟೆಂಟ್ ಸೇಫ್ಟಿ ಪ್ರಿಕಾಷನ್ಸ್ ಏನಪ್ಪ ಅಂದರೆ, ಫಸ್ಟ್ ಸ್ವಿಚ್ ಆಫ್ ಮೇನ್ ಸಪ್ಲೈ ಬಿಫೋರ್ ವರ್ಕ್ ಮಾಡೋ ಮುಂಚೆಗೆ ಸ್ವಿಚ್ ಆಫ್ ಮಾಡಬೇಕಾಗತ್ತೆ. ಯೂಸ್ ಇನ್ಸುಲೇಟೆಡ್ ಟೂಲ್ಸನ್ನೇ ಯೂಸ್ ಮಾಡಬೇಕಾಗತ್ತೆ. ವೇರ್ PPE, ಹೆಲ್ಮೆಟ್, ಗ್ಲೌಸ್, ಶೂ. ಕೀಪ್ ವರ್ಕ್ ಪ್ಲೇಸ್ ಡ್ರೈ ಆ್ಯಂಡ್ ಕ್ಲೀನ್. ಸೊ ನಾವು ವರ್ಕ್ ಮಾಡೋಂಥ ಪ್ಲೇಸ್ ಯಾವಾಗಲೂ ಡ್ರೈ ಆಗಿರಬೇಕು, ಬಿಕಾಸ್ ಎಲೆಕ್ಟ್ರಿಸಿಟಿ ಅದು ವರ್ಕ್ ಮಾಡ್ತಿರೋದು ನಾವು. ನೆವರ್ ಟಚ್ ಲೈವ್ ಪಾರ್ಟ್ಸ್. ಸೊ ಲೈವ್ ಪಾರ್ಟ್ ಅಂದರೆ ನೀವು ಬೇರ್ ಕಂಡಕ್ಟರ್ ಡೈರೆಕ್ಟಾಗಿ ಟಚ್ ಮಾಡೋಕ್ಕಾಗಲ್ಲ, ಲೈವ್ ವೈರ್ ಇರುತ್ತೆ, ಅಂದರೆ ಕರೆಂಟ್ ಪಾಸ್ ಆಗ್ತಿರೋ ವೈರ್ ಇರುತ್ತೆ. ಸೊ ನೆವರ್ ಟಚ್ ಡೈರೆಕ್ಟ್ಲಿ. ಯೂಸ್ ಪ್ರಾಪರ್ ಅರ್ಥಿಂಗ್. ಪುಟ್ ವೇರಿಂಗ್ ಬೋರ್ಡ್ಸ್, ಅಂದರೆ ವಾರ್ನಿಂಗ್ ಬೋರ್ಡ್ಸ್ ಎಲ್ಲ ಹಾಕಬೇಕಾಗತ್ತೆ, ಇಲ್ಲಿ ವರ್ಕ್ ನಡೀತಾ ಇದೆ, ಸೊ ಅದನ್ನೆಲ್ಲ ಕೂಡ ಹಾಕಬೇಕಾಗತ್ತೆ. ನೆಕ್ಸ್ಟ್, ಗೋಲ್ಡನ್ ರೂಲ್ಸ್: ಸೇಫ್ಟಿ ಫಸ್ಟ್, ವರ್ಕ್ ನೆಕ್ಸ್ಟ್. ನೆಕ್ಸ್ಟ್, ಎಲೆಕ್ಟ್ರೋ ಕಂಡೀಷನ್, ಕಾಸಸ್ ಆ್ಯಂಡ್ ಎಫೆಕ್ಟ್. ಏನಪ್ಪ ಅಂದರೆ ನೆಕ್ಸ್ಟ್ ಹೇಗೆ ಶಾಕ್ ಹೊಡೆಯುತ್ತೆ ನೋಡ್ತಾ ಹೋಗೋಣ. ಎಲೆಕ್ಟ್ರೋ ಕಂಡೀಷನ್ ಈ ಸೀರಿಯಸ್ ಇಂಜುರೀಸ್ ಆರ್ ಡೆತ್ ಕಾಸಸ್ಡ್ ಬೈ ಎಲೆಕ್ಟ್ರಿಕ್ ಶಾಕ್. ಸೊ ಇದು ನಮಗೆ ಎಲೆಕ್ಟ್ರಿಕ್ ಶಾಕ್ ಸೀರಿಯಸ್ ಇಂಜುರಿ ಆಗ್ಬೋದು ಅಥವಾ ಡೆತ್ ಕಾಸಸ್ಡ್ ಬೈ ಎಲೆಕ್ಟ್ರಿಕ್ ಶಾಕ್. ಸೊ ಕಾಸಸ್ ಯಾವುದರಿಂದ ಆಗುತ್ತಪ್ಪ ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಲೈವ್ ವೈರ್. ಸೊ ಲೈವ್ ವೈರ್ ನೋಡಿ, ಲೈವ್ ವೈರ್ನ ಡೈರೆಕ್ಟಾಗಿ ಟಚ್ ಮಾಡೋದ್ರಿಂದ ಆಗ್ಬೋದು. ಮತ್ತು ಫಾಲ್ಟಿ ಅಪ್ಲಿಯನ್ಸ್ ಅಂದರೆ ಸರಿ ಇಲ್ದಿರೋ ಎಕ್ವಿಪ್ಮೆಂಟನ್ನು ಮುಟ್ಟೋದು. ಪೂರ್ ಅರ್ಥಿಂಗ್, ಸೊ ಅರ್ಥಿಂಗ್ ಸರಿ ಇಲ್ಲದೆ ಇರೋದು. ವೆಟ್ ಕಂಡೀಷನ್, ಕೇರ್ಲೆಸ್. ಸೊ ಎಫೆಕ್ಟ್ ಆನ್ ಹ್ಯೂಮನ್ ಬಾಡಿ. ಮಸ್ಕಲ್ ಕರೆಕ್ಷನ್, ಸೊ ಮಸಲ್ ಕರೆಕ್ಷನ್ ಆಗ್ಬೋದು, ಬರ್ನ್ ಆಗ್ಬೋದು, ಹಾರ್ಟ್ ಫೇಲ್ಯೂರ್ ಆಗ್ಬೋದು, ನರ್ವಸ್ ಸಿಸ್ಟಮ್ ಡ್ಯಾಮೇಜ್, ಡೆತ್. ಸೊ ದಿಸ್ ಇಸ್ ದ ಕಾಸಸ್ ಮತ್ತು ಎಫೆಕ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ ನಮಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗ. ಸೊ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಎಲೆಕ್ಟ್ರಿಕಲ್ ಫೈರ್. ಸೊ ಎಲೆಕ್ಟ್ರಿಕಲ್ ಫೈರ್, ಸೊ ಮೀನಿಂಗ್ ಏನಪ್ಪ ಅಂದರೆ ಫೈರ್ ಕಾಸಸ್ ಟು ಫಾಲ್ಟ್ ಇನ್ ಎಲೆಕ್ಟ್ರಿಕಲ್ ಸಿಸ್ಟಮ್. ಫೈರ್ ಕಾಸಸ್ ಟು. Next, electrical fire causes and prevention. Electrical fire meaning fire caused to fault in electrical system. Causes of electrical fire: short circuit, overloading, loose connection, old wiring, faulty appliance,
ಸೊ ಪ್ರಿವೆಂಟೇಷನ್, ಏನೇನು ಪ್ರಿವೆಂಟೇಷನ್ ತೊಗೋಬೇಕು ಮೇಲ್ಗಡೆ ಇರೋದು. ಸೊ ಹೇಗೆ ಎಲೆಕ್ಟ್ರಿಕಲ್ ವೈರ್ ಆಗ್ಬೋದು, ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಓವರ್ಲೋಡಿಂಗ್ ಆಗ್ಬೋದು, ಲೋಡ್ಗಿಂತ ಜಾಸ್ತಿ ಆಗ್ಬೋದು, ಲೂಸ್ ಕನೆಕ್ಷನ್ ಆಗಿರ್ಬೋದು, ಹಳೇ ವೈರಿಂಗ್ ಯೂಸ್ ಮಾಡ್ತಾ ಇರ್ಬೋದು, ಆ್ಯಂಡ್ ಫಾಲ್ಟಿ ಅಪ್ಲಯನ್ಸ್. ಸೊ ಆಲ್ರೆಡಿ ಕೆಟ್ಟೋಗಿರೋ ಎಕ್ಸ್ಪೆರಿಮೆಂಟನ್ನು ಅಥವಾ ಎಕ್ವಿಪ್ಮೆಂಟನ್ನು ನಾವು ಯೂಸ್ ಮಾಡೋದ್ರಿಂದಲೂ ಕೂಡ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೇಗೆ ಪ್ರಿವೆಂಟ್ ಮಾಡೋದಂದರೆ ಪ್ರಾಪರ್ ಫ್ಯೂಸ್ MCB ಕರೆಕ್ಟಾಗಿರೋ ಫ್ಯೂಸ್ ಹಾಕಬೇಕು, MCB ಹಾಕಬೇಕು, ಅವಾಯ್ಡ್ ಓವರ್ಲೋಡಿಂಗ್, ರೀಪ್ಲೇಸ್ ಡ್ಯಾಮೇಜ್ಡ್ ವೈರ್, ರೆಗ್ಯುಲರ್ ಇನ್ಫೆಕ್ಷನ್, ಪ್ರಾಪರ್ ಅರ್ಥಿಂಗ್. ಸೊ ಇದರಿಂದ ನಾವೇನು ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು ಇಷ್ಟು ಕೂಡ. ನೆಕ್ಸ್ಟ್ ಟೈಪ್ಸ್ ಆಫ್ ಫೈರ್ ಎಕ್ಸಿಕ್ಯೂಟರ್. ಸೊ ಆ ಫೈರ್ನ ಹೋಗಿಸ್ಲಿಕ್ಕೆ ಯಾವುದಾದ್ರು ಫೈರ್ ಎಕ್ಸಿಕ್ಯೂಟರ್ ಯೂಸ್ ಮಾಡ್ತೀವಪ್ಪ ಅಂದರೆ, ಸೊ 5 ಥರ ಟೈಪ್ ಫೈರ್ ಬರುತ್ತೆ. ಕ್ಲಾಸ್ ಎ ವುಡ್ಡು, ಪೇಪರಿಂದ ಆಗಂಥದ್ದನ್ನು ನಾವು ಕ್ಲಾಸ್ ಎ ಕೆಟಗರಿಲಿ ಬರುತ್ತೆ, ಅದನ್ನು ಹೋಗಿಸ್ಲಿಕ್ಕೆ ವಾಟರ್ ಯೂಸ್ ಮಾಡ್ತೀವಿ. ಕ್ಲಾಸ್ ಬಿಲಿ ಆಯಿಲ್ ಮತ್ತು ಪೆಟ್ರೋಲಿಂದ ಬರೋಂಥ ಫೈರನ್ನು ನಾವು ಕ್ಲಾಸ್ ಬಿಗೆ ಯೂಸ್ ಮಾಡ್ತೀವಿ. ಅಲ್ಲಿಗೆ ಫಾರ್ಮ್ CO2 ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡ್ತೀವಿ. ಕ್ಲಾಸ್ ಸಿ ಗ್ಯಾಸ್ ಫೈಬರ್, ಗ್ಯಾಸಿಂದ ಬರೋಂಥ ಫೈರ್ಗೆ ನಾವು ಕ್ಲಾಸ್ ಸಿ ಅಂತ ಕರಿತೀವಿ. ಡ್ರೈ ಪೌಡರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಡಿ ಮೆಟಲ್ ಫೈರ್, ಇದಕ್ಕೆ ಸ್ಪೆಷಲ್ ಪೌಡರ್ನ ಯೂಸ್ ಮಾಡ್ತೀವಿ. ಕ್ಲಾಸ್ ಇ ಎಲೆಕ್ಟ್ರಿಕಲ್ ಫೈರ್, ಇದಕ್ಕೆ CO2 ಅಥವಾ ಡ್ರೈ ಪೌಡರ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ದ ಫೈರ್ ಎಕ್ಸಿಕ್ಯೂಟರ್ಸ್. ನೆಕ್ಸ್ಟ್ ಪ್ರಾಕ್ಟಿಕಲಿ ಬಂದರೆ ಫಸ್ಟ್ ಡೆಮೋನ್ಸ್ಟ್ರೇಷನ್ ಆಫ್ PPE. ವಾಟ್ ಈಸ್ PPE? PPE means personal protective equipment used to protect the body from electrical hazards. ಸೊ ಇದು ನೋಡಿ ಹಾಕಿದಾರಲ್ಲ, ಇದು PPE, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಟೈಪ್ಸ್ ಆ್ಯಂಡ್ ಯೂಸ್. ಸೊ ಇದರಲ್ಲಿ ಏನೇನು ಬರುತ್ತೆ, PPE ಅಂದರೆ ಹೆಲ್ಮೆಟ್ ಇರುತ್ತೆ, ಗ್ಲೌಸ್ ಇರುತ್ತೆ, ಸೇಫ್ಟಿ ಶೂ ಇರುತ್ತೆ, ಗಾಗಲ್ಸ್ ಇರುತ್ತೆ. ಯಾವ ಪರ್ಪಸ್ಗೆ ಕೊಟ್ಟಿರ್ತೀವಿ, ಹೆಲ್ಮೆಟನ್ನು ಪ್ರೊಟೆಕ್ಟ್ ಫ್ರಮ್ ದಿ ಹೆಡ್ ಫ್ರಮ್ ಶಾಕ್. ಸೊ ಹೆಡ್ಡನ್ನು ಪ್ರೊಟೆಕ್ಟ್ ಮಾಡ್ತೀವಿ. ಗ್ಲೌ ಪ್ರೊಟೆಕ್ಟ್ ಹ್ಯಾಂಡ್ ಫ್ರಮ್ ಎಲೆಕ್ಟ್ರಿಕ್ ಶಾಕ್, ಪ್ರಿವೆಂಟ್ ಎಲೆಕ್ಟ್ರಿಕ್ ಶಾಕ್. ಮತ್ತು ಗಾಗಲ್ಸ್ ಪ್ರಿವೆಂಟ್ ಐಸ್ ಫ್ರಮ್ ಸ್ಪಾರ್ಕಿಂದ ಆ್ಯಂಡ್ ಡಸ್ಟಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಕ್ಟಿಕಲ್. ಸೆಕೆಂಡ್, ಸೇಫ್ ಮೆಥಡ್ ಟು ಫ್ರೀ ಪರ್ಸನ್ ಫ್ರಮ್ ಎಲೆಕ್ಟ್ರಿಕ್ ಶಾಕ್. ಒಂದು ಮನುಷ್ಯನಿಗೆ ಕರೆಂಟ್ ಹೊಡೆದ್ರೆ ಅವನ್ನ ಫಸ್ಟ್ ಹೇಗೆ ಸೇಫ್ ಮಾಡ್ತೀವಿ ಅನ್ನೋದು ಮೆಥಡ್ ಪ್ರಾಕ್ಟಿಕಲ್ ವರ್ಕಲ್ಲಿ ಇರುತ್ತೆ. ಸೊ ಸ್ಟೆಪ್ ನಾನು ಇದನ್ನೆಲ್ಲನೂ ಕೂಡ PDF ಅಲ್ಲಿ ಪೂರ್ತಿ ಎಕ್ಸ್ಪೆರಿಮೆಂಟು ಲಿಂಕ್ ಎಲ್ಲ ಕೊಟ್ಟಿದ್ದೀನಿ. ಆ ಲಿಂಕಲ್ಲಿ ಅದನ್ನು ನಿಮಗೆ ನೋಡಿ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸೊ ಡು ನಾಟ್ ಟಚ್ ಡೈರೆಕ್ಟ್ಲಿ. ಸೊ ಯಾರಿಗಾರು ಶಾಕ್ ಹೊಡಿತಿದ್ರೆ ಅವನ್ನ ಡೈರೆಕ್ಟಾಗಿ ಹೋಗಿ ನೀವು ಟಚ್ ಮಾಡಬಾರ್ದು. ನೋಡಿ ಉಡನಿಂದ ಹೋಗಿ ಇದು ಮಾಡಬೇಕಾಗತ್ತೆ. ಮತ್ತು ಸ್ವಿಚ್ ಆಫ್ ಪವರ್ ಸಪ್ಲೈ, ಫಸ್ಟ್ ಸ್ವಿಚ್ ಆಫ್ ಮಾಡಬೇಕಾಗತ್ತೆ. ಯೂಸ್ ಡ್ರೈ ವುಡನ್ ಸ್ಟಿಕ್ ಆರ್ ಪ್ಲಾಸ್ಟಿಕ್ ಆಬ್ಜೆಕ್ಟಿಂದ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕಾಲ್ ಎಮರ್ಜೆನ್ಸಿ ಸರ್ವಿಸ್ ಮಾಡ್ತೀವಿ. ಗಿವ್ ಫಸ್ಟ್ ಏಡ್ ಕೊಡಬೇಕು, ಫಸ್ಟ್ ಏಡ್ ಟ್ರೈನಿಂಗ್ ಮಾಡಬೇಕು. ಮತ್ತು ಸೊ ಇದು ನಿಮಗೆ ಕೊಟ್ಟಿರೋಂಥ ಪ್ರಾಕ್ಟಿಕಲ್ ಇದು. ಸೊ ಇದನ್ನು ನೀವು ನೀಟಾಗಿ ರಿಪೋರ್ಟ್ ಥರ ಬರೀಬೇಕಾಗತ್ತೆ. ಒಂದು ವಿಡಿಯೋ ಕೂಡ ಲಿಂಕ್ ಕೊಟ್ಟಿದ್ದೀನಿ ನೋಟ್ಸಲ್ಲಿ, ಆ ವಿಡಿಯೋ ನೋಡಿ ನೀವು ಕಂಪ್ಲೀಟಾಗಿ ನೀವು ಬರಿಬೋದು. ಸೊ ನೋಡಿ, ಶೋ ವಿಡಿಯೋ ಡೆಮೋನ್ಸ್ಟ್ರೇಷನ್ ಆ್ಯಂಡ್ ಡಿಸ್ಕಸ್ ಸ್ಟೆಪ್. ಸೊ ಡಿಸ್ಕಸ್ ಮಾಡಿ ಆ ಸ್ಟೆಪ್ಪೆಲ್ಲೂ ಕೂಡ ನಾನು ನೋಟ್ಸಲ್ಲಿ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ಐಡೆಂಟಿಫೈ ಆಫ್ ಎಲೆಕ್ಟ್ರಿಕಲ್ ಫೈರ್ ಎಕ್ಸಿಕ್ಯೂಟರ್ ಎಷ್ಟು ಟೈಪ್ ಇದೆ ಅವಾಗಲೇ ಹೇಳಿದ್ವಿ. 5 ಟೈಪ್ ಫೈರ್ ಎಕ್ಸಿಕ್ಯೂಟರ್ಸ್ ಬರುತ್ತೆ, ಕ್ಲಾಸಸ್ ಬರುತ್ತೆ. ಅದನ್ನು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಪ್ರಾಕ್ಟಿಕಲ್ ಆಕ್ಟಿವಿಟಿ, ಶೋ ದಿ ರಿಯಲ್ ಎಕ್ಸಿಕ್ಯೂಟರ್. ಸೊ ಅಥವಾ ನೀವು ರಿಯಲ್ ಎಕ್ಸಿಕ್ಯೂಟರ್ ತೊಗೊಂಡು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅದನ್ನು ನೀವು ನೋಡ್ಬೋದು. ಸೊ ಇದು ಪ್ರಾಕ್ಟಿಕಲ್ ವರ್ಕ್. ಸೊ ಇಷ್ಟು ಕೂಡ ನಾನು ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕೂಡ ನಾನು ವೀಕ್ 2 ವೀಕ್ 3 ಸೊ ಕಂಪ್ಲೀಟಾಗಿ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.